ಬಡ್ಡಿ ಮಗನ ಮೀಟಿಂಗ್ ಇದೆ ಅಂತ ತುಂಬ ಹೊತ್ತು ಕೂತ್ಕೊಂಡೆ. ಆಮೇಲೆ ಯಾಕೋ ಮೇಲ್ ತೆಗೆದು ನೋಡೋಣ ಇವತ್ತಿನ ಮೀಟಿಂಗ್ ಎಷ್ಟು ಗಂಟೆಗಿದೆ ಅಂತ ಓಪನ್ ಮಾಡಿ ನೋಡ್ತೇನೆ. ಬಡ್ಡಿ ಮಗನ ಚಚ್ಚರು 16:4 ಗಂಟೆ ಮೀಟಿಂಗ್. ಸುಮ್ಮನೆ ಈಗ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ. ಎಲ್ಲ ಹಾಳಾಗೋಯ್ತು, ಬಂದ್ ಮಾಡಿ ಈಗ ಹೋಗ್ತಾ ಇರೋದೆ. ಹಾಯ್ ಗಾಯ್ಸ್, ಮನೆಯಿಂದ ರೆಡಿ ಹಾಕ್ಕೊಂಡೀಗ ಹೊರಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬಂದೆಲ್ಲ ಗಲೀಜಾಗೋಯ್ತು. ಪಿಚ್ಚಿ 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 ಅನ್ನತ್ತೆ. ನೀರು ನಿಂತಿದೆ. ಸಿಕ್ಕಿಲ್ಲ ತೋಟ. ಬಸ್ಸಲ್ಲಿ ಬಂದು ಇಳಿದಿದ್ದೀನಿ ಗಾಯ್ಸ್. ಇಲ್ಲಿ ಫ್ರೆಂಡ್ ಬಂದು ಕರ್ಕೊಂಡು ಹೋಗ್ತಾನಂತ. ನೋಡ್ಬೇಕು, ಅಲ್ಲಿ ಬಂದು ಹೋಗಿ ನಿಂತ್ಕೊಳ್ತೀನಿ. ಅಲ್ಲಿಂದ ಬಂದು ಕರ್ಕೊಂಡು ಹೋಗ್ತಾನೆ. ವಾಟರ್ ಪಾರ್ಕ್ ಎಲ್ಲ ಆಗಿದೆ. ಇಲ್ಲೆಲ್ಲ ಬುಕ್ಕಿಂಗಿಂದೆಲ್ಲ ಇಲ್ಲಿ ನಿಂತ್ಕೊಂಡಿರ್ತಾರೆ. ಇವನೇ ನನ್ನ ಫ್ರೆಂಡು ಶ್ರೀಕಾಂತ್ ಅಂತ. ಕಾಯ್ಸ್ ಇಲ್ಲೇ ಈಗ ಬಂದಾಗಿದೆ ಬೋಟಿಂಗ್. ಎಲ್ಲ ಬೋಟ್ಗಳು ಹೇಗೆ ನೋಡಿ. ನಮ್ಮ ಹುಡ್ಗಂದಲ್ಲಿದೆ GK ಬೋಟಿಂಗ್. ಬೋಟಿಂಗ್ ಎಲ್ಲ ಪೆಟ್ರೋಲ್ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. GK ಬೋಟಿಂಗ್ ಅಂತ ನನ್ನ ಫ್ರೆಂಡೇ ಮಾಡಿರೋದು. ಯಾರಿಗಾದ್ರೂ ಬರಬೇಕಂತ ಅನಿಸಿದರೆ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಅವ್ರದ್ದು ವೆಬ್ಸೈಟ್ ಮತ್ತು ಕಾಂಟ್ಯಾಕ್ಟ್ ನಂಬರನ್ನು. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೋಟಲ್ಲಂತೂ ಹೋಗ್ತಾ ಇದ್ದೀವಿ ನಾವೀಗ. ಈಗ ನಮಗೆ ಇವರು ಒಂದಾದ್ಮೇಲೆ ಒಂದು ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದು ಮುಂದೆ ಯಾವ ಪಾಯಿಂಟ್ ಅಂತ ಹೇಳಿ ಎಷ್ಟು ಅರೌಂಡ್ ಒಂದು 8 to 9 ಕಿಲೋಮೀಟರ್ ಫುಲ್ ನೀರಲ್ಲಿ ಟ್ರಾವೆಲ್ ಮಾಡ್ತೀವಿ ನಾವು. ಮುಂದೆ ನೀವೇ ನೋಡ್ತಿರಲ್ಲ, ನಿಮಗೆ ಗೊತ್ತಾಗತ್ತೆ. ಮ್ಯಾಂಗ್ರೋ ಈಗ ನೀವು ನೋಡ್ತಾ ಇರೋದು ಬಂದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು. ಫೋಟೋಸ್ ತೆಗಿಲಿಕ್ಕೆ, ವೀಡಿಯೋಸ್ ಮಾಡಲಿಕ್ಕೆಲ್ಲ. ಆ್ಯಕ್ಚುಲಿ ನಾವು ಹೋಗೋ ಟೈಮಿಗೆ ಯಾರು ಜಾಸ್ತಿ ಜನ ಬಂದಿಲ್ಲ. ಆ್ಯಕ್ಚುಲಿ ಮುಂದೆ ಸಿಗ್ಬೋದು. ನಮ್ಮ ಜೊತೆ ಆ ಟೈಮಲ್ಲಿ ಬೋಟಿಂಗಿಗೆ ಬಂದವರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲ ಫೋಟೋಸ್ ತೆಗಿಸ್ಕೊಳ್ತಾ ಅವರು ಕೂಡ ನಾವು ಕೂಡ ದೋಣಿ ಓಡಿಸ್ತೀವಿ ಅಂತ ಹೇಳಿ ತುಂಬ ಎಂಜಾಯ್ ಮಾಡಿದರು ಅವರು ಕೂಡ. ಆ ಕಡೆ ಈ ಕಡೆ ಪೂರ್ತಿ ತೆಂಗಿನ ತೋಟ, ಮಧ್ಯದಲ್ಲಿ ಮಾತ್ರ ನೀರು ಹರಿತಾ ಇದೆ. ಅದರಲ್ಲಿ ದೋಣಿ, ಆ ದೋಣಿಯಲ್ಲಿ ನಾವು ಅಷ್ಟೇ. ಏನು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ದೋಣಿ ಓಡಿಸೋ ಈ ಅಂಕಲ್ ಅಂತೂ ಫುಲ್ ಬೇವತ್ತು ಬಿಟ್ಟಿದ್ರು ಪಾಪ. ಆದ್ರೇನು ಆ ಬಿಸಿಲಲ್ಲಿ ತುಂಬ ಕಷ್ಟಪಟ್ಟು ಎಲ್ಲ ವ್ಯೂ ಪಾಯಿಂಟ್ಸು, ಫೋಟೋ ತೆಗೆಯೋದಾಗಲಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲ ಸ್ಪಾಟಲ್ಲಿ ನಿಂತು ಮುಂದೆ ಹೋಗ್ತಾಯಿದ್ರು. ಈ ವ್ಯೂ ಪಾಯಿಂಟ್ ಆದ ತಕ್ಷಣ ಇಲ್ಲಿ ಬಂದ್ಕೊಂಡು ದೋಣಿನ ತಿರುಗಿಸ್ತಾರೆ ಅವರು. ನಾವು ಅಂದ್ಕೊಂಡ್ವಿ ಎಲ್ಲಾದರೂ ಟಚ್ ಆಗೋಗುತ್ತೇನೋ ಅಂತ. ಅವ್ರು ಎಷ್ಟು ನಿಧಾನಕ್ಕೆ ಕಂಟ್ರೋಲಲ್ಲೇ ತಿರುಗಿಸ್ತಾಯಿದ್ರು ಅಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಡ ಅವರಿಗೆ. ನೆಕ್ಸ್ಟ್ ಇದು ಬಂದು ಲೋಟಸ್ ಪಾಯಿಂಟ್ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಕೇರಳ ವ್ಯೂ ಪಾಯಿಂಟ್. ಅಲ್ಲಂತೂ ತುಂಬ ಬೋಟ್ಸ್ ನಿಂತ್ಕೊಂಡಿದೆ. ಹಾಗೆ ಅಲ್ಲಿ ಶಾಪ್ ಕೂಡ ಇದೆ ಅನ್ಸುತ್ತೆ. ಬನ್ನಿ ನೋಡೋಣ. ಎಲ್ಲ ಕೂಡ ಫೋಟೋಶೂಟು, ವೀಡಿಯೋಸ್ ಎಲ್ಲ ಚೆನ್ನಾಗಿ ತೆಕ್ಕೊಳ್ತಾ ಇದ್ರು. ಈ ವ್ಯೂ ಪಾಯಿಂಟಲ್ಲಿ ತುಂಬ ಜನ ಇದ್ದರು. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲ. ಲೆಮನ್ ಜ್ಯೂಸ್ ಐತೆ, ಮಸಾಲಾ ತೂಳ ಐತೆ.
ಹಾಗೆ ಬೋಟಲ್ಲೆಲ್ಲ ಜರ್ನಿ ಮಾಡಿ ಹಾಗೆ ರಿಟರ್ನ್ ಬಂದ್ವಿ. ಅಷ್ಟರೊಳಗಡೆ ಇನ್ನೊಂದು ಬ್ಯಾಚ್ ರೆಡಿಯಾಗಿತ್ತು ನೆಕ್ಸ್ಟ್ ಹೋಗಲಿಕ್ಕೆ ಬೋಟಿಂಗಿಗೆ. ನನ್ನ ಫ್ರೆಂಡ್ ಅವ್ರ ಜೊತೆ ಟೂರ್ ಪ್ಯಾಕೇಜ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಅಲ್ಲಿ ನಿಂತ್ಕೊಂಡಿದ್ದ. ನಿಮ್ಗೆ ಯಾರಿಗಾದ್ರೂ ರೀಸ್ನೇಬಲ್ ಪ್ರೈಸಲ್ಲಿ ಬೋಟಿಂಗ್ ಎಂಜಾಯ್ ಮಾಡಬೇಕು, ಫೋಟೋಶೂಟಿಗೋಸ್ಕರ ಆಗಲಿ, ಹೊನ್ನಾವರ ಬೋಟಿಂಗ್ ನೋಡಬೇಕಂತ ಅನಿಸಿದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು GK ಬೋಟಿಂಗ್ ಅವರಿಗೆ. ನಾನಿಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ. ನೀವು ಹೋಗಿ ಅಲ್ಲಿಂದ ಅವ್ರಿಗೆ ಕಾಲ್ ಮಾಡಿ ಕನೆಕ್ಟ್ ಆಗ್ಬೋದು. ನೆಕ್ಸ್ಟ್ ನಾನು ಅಲ್ಲಿಂದ ಬೋಟಿಂಗ್ ಮುಗಿಸ್ಕೊಂಡು ಹೋಗಿದ್ದೆ ಊಟ ಮಾಡಲಿಕ್ಕೆ. ತುಂಬ ಹಸುವಾಗ್ತಿತ್ತು ಅಂತ ನಾವು ಅಲ್ಲಿಂದ ಹೊರಟಿದ್ದೆ ಮನೆ ಊಟ ಅಂತ. ನಾವು ಪ್ರತಿ ಸಲ ಹೊನ್ನಾವರ ಬಂದಾಗಲೂ ನಾವೆಲ್ಲ ಫ್ರೆಂಡ್ಸ್ ಒಟ್ಟಾಗಿ ಹೋಗೋದು ಇದೇ ಹೋಟೆಲಿಗೆ, ಮನೆ ಊಟ ಅಂತ. ಹಂಚಿನ ಮನೆ. ಊಟ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾರೆ, ಆದರೆ ತುಂಬ ರಶ್ ಇತ್ತು. ಆಲ್ಮೋಸ್ಟ್ ನಾವು ಪ್ರತಿ ಸಲ ಬಂದಾಗೂ ಕೂಡ ಇಷ್ಟೇ ಜನ ತುಂಬಿಕೊಂಡಿರ್ತಾರೆ ಹೋಟೆಲಲ್ಲಿ. ನೋಡ್ಲಿಕ್ಕೆ ಸಣ್ಣದಾಗಿದ್ರೂ ಅಡುಗೆ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದು ಸಲ ಯಾವಾಗಾದರೂ ಬಂದರೆ ಟ್ರೈ ಮಾಡಿ. ಬಂಗಡೆ ಮೀನು ತವಾ ಫ್ರೈ, ಮೀನು ಸಾರು ಸಖತ್ ಕಾಂಬಿನೇಷನು. ಹಾಗೆ ಅದ್ರ ಜೊತೆ ಕುಡಿಲಿಕ್ಕೆ ನೀರು, ಗಂಜಿ, ಮಜ್ಜಿಗೆ 3 ಕೊಟ್ಟಿದ್ರು. ಓಕೆ ಗೈಸ್, ನಾನಂತೂ ಈಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇನ್ನೂ ನಮಗೆ ಎನರ್ಜಿ ಸಿಗುತ್ತೆ. ಓಕೆ ಗೈಸ್, ಬಾಯ್.